ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ಜನ್ಮ ನಕ್ಷತ್ರದಲ್ಲಿ ಜನಿಸಿದರೆ ಅತ್ಯಂತ ಶುಭ. ಆ ನಕ್ಷತ್ರಗಳು ಯಾವ್ಯಾವು ಗೊತ್ತಾ? ನಾವು ಜನಿಸಿದ ದಿನ ಸಮಯದಲ್ಲಿ ಚಂದ್ರನು ಯಾವ ನಕ್ಷತ್ರದಲ್ಲಿರುತ್ತಾನೋ ಅದು ನಮ್ಮ ಜನ್ಮ ನಕ್ಷತ್ರವಾಗಿರುತ್ತದೆ. ಈ 27 ನಕ್ಷತ್ರ ಪುಂಜಗಳಲ್ಲಿ ಕೆಲವೊಂದು ನಕ್ಷತ್ರದಲ್ಲಿ ಜನಿಸಿದರೆ ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ. ಆ ನಕ್ಷತ್ರಗಳು ಯಾವ್ಯಾವು, ಅದರ ಗುಣಲಕ್ಷಣಗಳೇನು ಎನ್ನುವುದರ ಮಾಹಿತಿ ಇಲ್ಲಿ ನೋಡೋಣ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಕ್ಷತ್ರಗಳ ಮಹತ್ವವನ್ನು ಸಂಪೂರ್ಣವಾಗಿ ವಿವರಿಸಲಾಗಿದೆ. ಜನ್ಮ ನಕ್ಷತ್ರವು ನಿಮ್ಮ ಹಣೆಬರಹದಲ್ಲಿನ ಗ್ರಹ ರಹಸ್ಯಗಳನ್ನು ಗ್ರಹಿಸುತ್ತದೆ. ನಕ್ಷತ್ರಗಳು ನಿಮ್ಮ ಜೀವನದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವುದಲ್ಲದೆ ನಿಮ್ಮ ಜೀವನ ಲಕ್ಷಣಗಳು ಮತ್ತು ಹೆಚ್ಚಿನವುಗಳಿಗೆ ಸಂಬಂಧಿಸಿದ ವಿವಿಧ ವಿವರಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಚಂದ್ರನ ಚಿಹ್ನೆಗಳಿಗೆ ಆದ್ಯತೆ ನೀಡಲಾಗಿದೆ. ಗ್ರಹವು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುತ್ತದೆ ಮತ್ತು ನೀವು ಹುಟ್ಟಿದ ಸಮಯದಲ್ಲಿ ಚಂದ್ರನ ಸ್ಥಾನವನ್ನು ನಿಮ್ಮ ಜನ್ಮ ನಕ್ಷತ್ರ ಎಂದು ಕರೆಯಲಾಗುತ್ತದೆ. ಕೆಲವು ಜನ್ಮ ನಕ್ಷತ್ರಗಳು ಕಡಿಮೆ ಮಂಗಳಕರವಾಗಿದ್ದರೆ ಕೆಲವು ಜನ್ಮಕ್ಕೆ ಅತ್ಯಂತ ಶುಭ ನಕ್ಷತ್ರಗಳಾಗಿವೆ. ಇಲ್ಲಿ ನಾವು ಅತ್ಯಂತ ಶುಭ ನಕ್ಷತ್ರಗಳು ಯಾವ್ಯಾವು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಅಶ್ವಿನಿ ನಕ್ಷತ್ರ 27 ನಕ್ಷತ್ರಗಳಲ್ಲಿ ಮೊದಲ ಚಂದ್ರನ ನಕ್ಷತ್ರವಾಗಿರುವ ಅಶ್ವಿನಿ ನಕ್ಷತ್ರ. ಈ ನಕ್ಷತ್ರದ ಸ್ಥಳೀಯರು ಶಕ್ತಿ, ಘನತೆ ಮತ್ತು ಶಕ್ತಿಯನ್ನು ಹೊಂದಿದ್ದಾರೆ. ಆದ್ದರಿಂದ ನೀವು ಈ ನಕ್ಷತ್ರದೊಂದಿಗೆ ಜನಿಸಿದರೆ ನಿಮ್ಮ ಕಾರ್ಯಗಳಲ್ಲಿ ನೀವು ಅಪಾರ ವೇಗವನ್ನು ಹೊಂದಿರುತ್ತೀರಿ ಮತ್ತು ಆಲೋಚನೆಗಳು ಮತ್ತು ಚಟುವಟಿಕೆಗಳಿಂದ ತುಂಬಿರುತ್ತೀರಿ. ಜನ್ಮಕ್ಕೆ ಅತ್ಯಂತ ಮಂಗಳಕರವಾದ ನಕ್ಷತ್ರವಾದ ಅಶ್ವಿನಿ ನಕ್ಷತ್ರವು ಚಿನ್ನದ ರಕ್ಷಾ ಕವಚದೊಂದಿಗೆ ಇರುವ ಕುದುರೆ ತಲೆಯೆಗ್ಗುತ್ತೀರಿ ಮತ್ತು ನಿಮ್ಮ ದಾರಿಯಲ್ಲಿ ಬರುವ ಯಾವುದನ್ನಾದರೂ ಅನ್ವೇಷಿಸಲು ಇಷ್ಟಪಡುತ್ತೀರಿ. ಇದಲ್ಲದೆ ಹಠಮಾರಿತನ ಮತ್ತು ಮೊಂಡುತನದಿಂದ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸುವಿರಿ. ಈ ನಕ್ಷತ್ರವನ್ನು ಆಳುವ ಗ್ರಹ ಕೇತುವಾದುದರಿಂದ ಉತ್ಸಾಹ ನೀಡುವಂತಹ ಸಾಹಸವನ್ನು ನೀವು ಬಯಸುತ್ತೀರಿ. ಭರಣಿ ನಕ್ಷತ್ರ ತುಂಬಾ ಪ್ರಾಮಾಣಿಕರಾಗಿರುವ ಈ ನಕ್ಷತ್ರದವರನ್ನು ಕೆಲವೊಂದು ಸಮಯ ಸಂದರ್ಭದಲ್ಲಿ ಹೊಗಳಲು ಪದಗಳೇ ಸಾಲದು. ನಕ್ಷತ್ರ ವಲಯದ 2ನೇ ನಕ್ಷತ್ರವಾಗಿರುವುದರಿಂದ ಭರಣಿ ನಕ್ಷತ್ರವು ಶುಕ್ರನ ಗುಣಗಳನ್ನು ತೋರಿಸುತ್ತದೆ. ಇದೇ ಈ ನಕ್ಷತ್ರದ ಅಧಿಪತಿ. ಇದು ಪೋಷಣೆ ಮತ್ತು ಸೃಷ್ಟಿಯಂತಹ ಸ್ತ್ರೀ ಲಕ್ಷಣಗಳನ್ನು ಪ್ರತಿನಿಧಿಸುವ ಕಾರಣ. ಇದು ಜನ್ಮಕ್ಕೆ ಅತ್ಯಂತ ಶುಭ ನಕ್ಷತ್ರಗಳಲ್ಲಿ ಒಂದಾಗಿದೆ. ಅಲ್ಲದೆ ನೀವು ಈ ಚಂದ್ರನ ಸಮೂಹದಲ್ಲಿದ್ದರೆ ಅಗತ್ಯವಿದ್ದಾಗ ತೀವ್ರ ಕ್ರಮಗಳನ್ನು ತೆಗೆದುಕೊಳ್ಳುವ ಬಗ್ಗೆ ನೀವು ದೃಢ ಚಿತ್ತದಿಂದ ಮತ್ತು ದೃಢ ನಿರ್ಧಾರವನ್ನು ಕೈಗೊಳ್ಳಬೇಕು. ಇದು ನಿಮ್ಮಲ್ಲಿ ಆಸೆಗಳು ಮತ್ತು ತ್ಯಾಗಗಳನ್ನು ಹುಟ್ಟುಹಾಕುವುದಲ್ಲದೆ ನಿಮ್ಮನ್ನು ಪದಗಳಿಗಿಂತ ಹೆಚ್ಚು ಕ್ರಿಯಾಶೀಲ ವ್ಯಕ್ತಿಗಳನ್ನಾಗಿಸುತ್ತದೆ. ಇದಲ್ಲದೆ ನೀವು ಯಾವುದಕ್ಕೂ ಬದ್ಧರಾಗಿರಬೇಕು ಮಾತ್ರವಲ್ಲ, ಧೈರ್ಯಶಾಲಿಗಳಾಗಿರಬೇಕು. ಪುಷ್ಯ ನಕ್ಷತ್ರ. ಪುಷ್ಯ ಅಥವಾ ಪುಷ್ಟಿ ನಕ್ಷತ್ರವು ನಕ್ಷತ್ರ ವಲಯದಲ್ಲಿರುವ 8ನೇ ಚಂದ್ರನ ನಕ್ಷತ್ರ. ಎಲ್ಲ ಚಂದ್ರ ನಕ್ಷತ್ರ ಪುಂಜಗಳ ಪೋಷಕರೆಂದು ಕರೆಯಲ್ಪಡುವ ಈ ನಕ್ಷತ್ರ ಹೊಂದಿರುವ ಜನರು ವಿಶಾಲವಾದ ಮನಸ್ಸನ್ನು ಹೊಂದಿರುವವರು. ನೀವು ಎಲ್ಲಾ ಪೋಷಣೆಯ ವಿಧಗಳು ಮತ್ತು ಗುಣಲಕ್ಷಣಗಳನ್ನು ಹೊಂದಿರುವ ಸಾಕಷ್ಟು ಕಾಳಜಿಯುಳ್ಳ ಮತ್ತು ಪ್ರೀತಿ ನೀಡುವ ವ್ಯಕ್ತಿಗಳಾಗಿರುತ್ತೀರಿ. ಇದು ಜನನಕ್ಕೆ ಅತ್ಯಂತ ಮಂಗಳಕರವಾದ ನಕ್ಷತ್ರಗಳಲ್ಲಿ ಪ್ರಮುಖವಾದದ್ದು, ಏಕೆಂದರೆ ಇದು ಎಲ್ಲಕ್ಕಿಂತಲೂ ಅತ್ಯಂತ ಪ್ರಿಯವಾದ ಚಂದ್ರ ನಕ್ಷತ್ರ ಪುಂಜವಾಗಿದೆ. ಭಗವಂತ ಶನಿಯು ಆಳುವುದರೊಂದಿಗೆ ನೀವು ನಿಮ್ಮ ಸ್ವಂತ ಕರ್ಮಗಳನ್ನು ಆಳುತ್ತೀರಿ. ಇದಲ್ಲದೆ ನೀವು ಆಧ್ಯಾತ್ಮಿಕ ಅನ್ವೇಷಣೆ ಮತ್ತು ಸಂಬಂಧಗಳು, ಜನರು ಮತ್ತು ಸನ್ನಿವೇಶಗಳನ್ನು ಪೋಷಿಸುವ ಎಲ್ಲಾ ಕೌಶಲ್ಯಗಳನ್ನು ಹೊಂದಿರುತ್ತೀರಿ. ಅಲ್ಲದೆ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ನೀವು ಪ್ರೋತ್ಸಾಹ ಮತ್ತು ಚೈತನ್ಯವನ್ನು ನೀಡುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಅದೃಷ್ಟವನ್ನು ಪಡೆಯುತ್ತೀರಿ. ಮಾಘ ನಕ್ಷತ್ರ. ಇದು ನಕ್ಷತ್ರ ಪುಂಜಗಳಲ್ಲಿ ಮೇಲೆ 10ನೆಯ ನಕ್ಷತ್ರವಾಗಿದ್ದು
ಕೇತು ಅದನ್ನು ಆಳುತ್ತಾನೆ. ಗೌರವಾನ್ವಿತ ಮತ್ತು ರಾಜಮನೆತನದಿಂದ ನೀವು ನಾಯಕರಾಗಿ ಹುಟ್ಟುತ್ತೀರಿ. ನೀವು ಇರುವ ಕ್ಷೇತ್ರದಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ. ಇದಲ್ಲದೆ ನಿಮ್ಮ ನಕ್ಷತ್ರವು ಮಾಘವಾಗಿದ್ದರೆ ನೀವು ಖರ್ಚು ಮಾಡುವ ಸಾಮರ್ಥ್ಯ ಮತ್ತು ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ. ಇದು ಕೆಲವು ಕಾರಣಗಳಿಂದಾಗಿ ಜನ್ಮಕ್ಕೆ ಅತ್ಯಂತ ಶುಭ ನಕ್ಷತ್ರಗಳಲ್ಲಿ ಒಂದಾಗಿದೆ. ಮೊದಲನೆಯದಾಗಿ, ದೇವತೆಗಳ ಬದಲಾಗಿ ಪಿತೃಗಳು ಈ ಚಂದ್ರನ ನಕ್ಷತ್ರ ಪುಂಜವನ್ನು ಆಳುತ್ತಾರೆ. ಎರಡನೆಯದಾಗಿ, ಈ ನಕ್ಷತ್ರವು ಪೂರ್ವಜರ ಕಾರ್ಯಗಳೊಂದಿಗೆ ತೀವ್ರ ಮತ್ತು ನೇರ ಸಂಪರ್ಕವನ್ನು ಹೊಂದಿದೆ. ಮತ್ತು ಮೂರನೆಯದಾಗಿ, ಈ ನಕ್ಷತ್ರದವರು ಸಾಂಪ್ರದಾಯಿಕ ನಂಬಿಕೆಗಳು ಮತ್ತು ಶಕ್ತಿಯ ಬೇರುಗಳಿಗೆ ಆಳವಾಗಿ ಪ್ರಭಾವಿತರಾಗುತ್ತಾರೆ. ರಾಕ್ಷಸರಿಂದ ಆಳಲ್ಪಟ್ಟರು ಮತ್ತು ಭಗವಂತನನ್ನು ಕೇತು ಎಂದು ಹೊಂದಿದ್ದರೂ ಅದು ಸಾಮಾಜಿಕ ಗೌರವ ಮತ್ತು ಅಧಿಕೃತ ಸ್ಥಾನಮಾನದೊಂದಿಗೆ ಸಂಪರ್ಕ ಹೊಂದಿರುತ್ತದೆ. ನೀವು ಎಲ್ಲದರ ಪ್ರಾಬಲ್ಯ ಸಾಧಿಸುತ್ತೀರಿ, ಆದರೆ ಅಗತ್ಯವಿರುವವರಿಗೆ ಪರಿಪೂರ್ಣ ಮಾರ್ಗದರ್ಶನ ನೀಡಿ ಮಾದರಿಯಾಗುತ್ತೀರಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.